ಡ್ರೀಮ್ ಡೀಲ್ ಕಂಪನಿಯು ಕೆಲವು ಏಜೆಂಟರನ್ನು ಇಟ್ಟುಕೊಂಡು ರೈತ ಕೂಲಿ ಕಾರ್ಮಿಕರ ಹತ್ತಿರ 1,000 ರೂಪಾಯಿ ಹಣವನ್ನು ವಸೂಲಿ ಮನೆಯನ್ನು ಹೊಂದಿರಿ, ನೀವು ಕನಸಿನ ಕಾರನ್ನು ಹೊಂದಿರಿ. ಸೆಲೆಬ್ರಿಟಿಗಳು ಡ್ರೀಮ್ ಡೀಲ್ ಕಂಪನಿಯು ಕರ್ನಾಟಕದ 31 ಜಿಲ್ಲೆಯಲ್ಲೂ ತಮ್ಮ ಕಚೇರಿಗಳನ್ನು ಸ್ಥಾಪನೆ ಮಾಡಿಕೊಂಡು ಕೆಲವು ಏಜೆಂಟರನ್ನು ಇಟ್ಟುಕೊಂಡು ರೈತ ಕೂಲಿ ಕಾರ್ಮಿಕರ ಹತ್ತಿರ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿ ತಿಂಗಳು 1,000 ರೂಪಾಯಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ. RBI ರೂಲ್ಸ್ ಪ್ರಕಾರ ಜನಸಾಮಾನ್ಯರಿಗೆ, ಬಡ ರೈತ ಕೂಲಿ ಕಾರ್ಮಿಕರಿಗೆ ಏನು ಆಸೆಗಳನ್ನು ಹುಟ್ಟಿಸಿ ನಿಮ್ಮ ಕನಸಿನ ಮನೆಯನ್ನು ಹೊಂದಿರಿ, ನೀವು ಕನಸಿನ ಕಾರನ್ನು ಹೊಂದಿರಿ, ನಿಮ್ಮ ಕನಸಿನ ಫೋನ್ ಅನ್ನು ಹೊಂದಿರಿ, ಬರೀ 1,000 ರೂಪಾಯಿ ಅಷ್ಟೇ, ಪ್ರತಿ ತಿಂಗಳು ಡ್ರಾ ಇರ್ತದೆ ಅಂತೇಳಿ ಸೆಲೆಬ್ರಿಟಿಗಳು, ಯಾವ ಸೆಲೆಬ್ರಿಟಿಗಳು ಅಂದ್ರೆ ಅವರು ಬಿಗ್ ಬಾಸ್ ಅಂತೆ, ಅನುಶ್ರೀ ಅಂತೆ, ಮತ್ತಿತರ ಕೆಲವು ಬಿಗ್ ಬಾಸ್ ಅಂದ್ರೆ ಕೆಲವು ಸೆಲೆಬ್ರಿಟಿಗಳನ್ನು ಇಟ್ಟುಕೊಂಡು ಪ್ರಚಾರ ಪಡಿಸಿ ಡ್ರೀಮ್ ಡೀಲ್ ಅಂತ ಹೇಳಿ ತೋರಿಸಿ ಆ ಬಡ ರೈತ ಕೂಲಿ ಕಾರ್ಮಿಕರ ಬಾಯಿಗೆ ಮಣ್ಣಾಕ್ತಾ ಇದ್ದಾರೆ. ಇವತ್ತು ನಾವು ಬಡ ರೈತ ಕೂಲಿ ಕಾರ್ಮಿಕರು ಒಂದು ಯೋಚನೆ ಮಾಡಬೇಕು. ಯಾವ ಯೋಚನೆ ಅಂದ್ರೆ, ಒಬ್ಬ ಡೀಲ್ ಕಂಪನಿ ಏನು ಅವನು ಪ್ರಾರಂಭ ಮಾಡಿದಾನೆ, ಅವನು ಇವತ್ತು ಕರ್ನಾಟಕದಲ್ಲಿ 6.5 ಕೋಟಿ ಜನಸಂಖ್ಯೆ ಇದ್ದಾರೆ. ಪ್ರತಿ ತಿಂಗಳು 1 ಕೋಟಿ ಜನಸಂಖ್ಯೆ ಹತ್ರ 1,000 ರೂಪಾಯಿ ಅವನು ಹಣವನ್ನು 1,000 ರೂಪಾಯಿ ಪ್ರಕಾರ ಅವನು ವಸೂಲಿ ಮಾಡಿದರೆ ಎಷ್ಟು ಹಣ ಬರ್ತದೆ ಅಂತೇಳಿ ಯೋಚನೆ ಮಾಡ್ಬೇಕಾಗ್ತದೆ. ಅವನು ಕೊಡೋದು ತಿಂಗಳಿಗೊಂದೇ ಡ್ರಾ ಕೊಟ್ಟಾಗ ಒಬ್ಬರಿಗೆ ಪ್ರೈಸ್ ಕೊಡ್ತಾನೆ, ಇನ್ನು 99 ಜನಕ್ಕೆ ನಿಮಗೆ ಹಣ ವಾಪಸ್ ಕೊಡ್ತೀವಿ ಇಷ್ಟು ವರ್ಷ ಕಟ್ಟಿದ ಮೇಲೆ ಅಂತ ಹೇಳ್ತಾನೆ. ಇದರ ವಿರುದ್ಧ ಏನೋ ಸಾಮಾಜಿಕ ಹೋರಾಟಗಾರರು ಮತ್ತೆ ವಕೀಲರಾದಂತಹ ಪುಟ್ಟೇಗೌಡರು ರಾಮನಗರದಲ್ಲಿ ಬೃಹತ್ತಾದ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಹಲ್ಲೆ ಮಾಡಕ್ ಹೋದ್ರು, ಏನೋ ಭ್ರಷ್ಟಾಚಾರ ಆರೋಪ ಮಾಡಿದ್ರು. ನಾವು ಅದನ್ನ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ. ಇವತ್ತು ಯಾವುದೇ ಒಬ್ಬ ವ್ಯಕ್ತಿಗೆ ಬಹುಮಾನ ಆಸೆ ಹುಟ್ಟಿಸ್ಬೇಕಾದ್ರೆ ಯಾವ ಕಾನೂನಲ್ಲಿದೆ? ಇವತ್ತು RBI ಇಂದ ನೀವು ಪರವಾನಗಿ ತಗೊಂಡಿದ್ದೀರಾ, ಹಣ ವಸೂಲಿ ಮಾಡೋಕ್ಕೂ ತಗೋಬೇಕು, ಬಹುಮಾನ ಕೊಡೋದಕ್ಕಲ್ಲೂ ತಗೋಬೇಕು, ಎಲ್ಲದಲ್ಲೂ ತಗೊಂಡು ಆಯಾ ಅಂದ್ರೆ ಜಿಲ್ಲಾಡಳಿತ ಮತ್ತು AR ಇರ್ತಾರೆ, ಅವರಿಂದನೂ ಪರವಾನಗಿ ತಗೊಂಡು ನೀವು ತಿಂಗಳಿಗೆ ಎಷ್ಟು ಹಣ ವಸೂಲಿ ಮಾಡ್ತೀರಾ, ಎಷ್ಟು ಬಹುಮಾನ ಕೊಡ್ತೀರಾ, ಏನು ಬಡವರಿಗೆ ಅನುಕೂಲ ಆಗ್ತಾ ಇದೆ ಅಂತೇಳಿ ಇದು ಮಾಡ್ಬೇಕು. ನಾವು ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ರಾಜ್ಯದ ಗೃಹ ಮಂತ್ರಿಗಳಿಗೆ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತೆ AR ಸಹಕಾರ ಸಂಘದ AR ಮತ್ತು DR ಅವರಿಗೆ ಕೈ ಮುಗಿದು ಬೇಡ್ಕೊಂತಾ ಇದ್ದೀವಿ. ನಾವು ಕೇಳ್ತಾ ಇದ್ದೀವಿ, ಈ ಹಿಂದೆನೆ ಬಂದಿದ್ದು ಕ್ವಾಂಟಮ್ ಅಂತೆ ಅದಂತೆ ಇದಂತೆ ಬಂದು ಸಾವಿರಾರು ಕೋಟಿ ಬಡವರ ಹಣವನ್ನು ತಿಂದು ನೀರು ಕುಡಿದು ಅವ್ರಿಗೆ ಇದೇ ಆಸೆ ಹುಟ್ಟಿಸಿದ್ದು. ನಿಮ್ಮ ಕನಸಿನ ಮನೆ ಕಟ್ಟಲು ನಮ್ಮ ಒಂದು ಲೇಔಟ್ ಅಲ್ಲಿ ಸೈಟ್ ಅನ್ನು ಖರೀದಿ ಮಾಡಿ ಗ್ರಹದ ಮುಖಾಂತರ ನಿಮಗೆ ಡ್ರೀಮ್ ಡೀಲ್ ಕಂಪನಿ ಸ್ಥಾಪನೆ ಮಾಡಿರುವಂತಹ MD ಅವರೇ ಮತ್ತೆ ಅವರ ಕೆಲ ಹಂತದಲ್ಲಿ ಕೆಲಸ ಮಾಡಿರುವ ಎಲ್ಲ ಮ್ಯಾನೇಜರ್ಗಳೇ, ಅಲ್ಲಿ ಕೆಲಸ ಮಾಡುವ ಕೂಲಿ ಕಾರ್ಮಿಕರೇ, ನಾವು ನಿಮ್ಗೆ ಕೈ ಮುಗಿದು ಕೇಳ್ಕೊಂತ ಇದ್ದೀವಿ. ನಿಮ್ಮ MD ಅವರ ಸ್ಥಾಪನೆ ಮಾಡಿರುವಂತಹ ಡ್ರೀಮ್ ಡೀಲ್ ಇವತ್ತು ಗ್ರಾಮೀಣ ಪ್ರದೇಶಗಳಿಗೆ ಬೇಕಾಗಿರೋದೇನು, ಬಡ ರೈತ ಕೂಲಿಕರ ಬಗ್ಗೆ ಒಂದು ಆರೋಗ್ಯ, ಇನ್ನೊಂದು ಶಿಕ್ಷಣ ಮತ್ತೆ ಕೃಷಿ, ಈ 3 ಉಳಿವಿಗಾಗಿ ನೀವು ಡ್ರೀಮ್ ಡೀಲ್ ಮಾಡಿ. ಅದನ್ನು ಬಿಟ್ಟು iPhone ಕೊಡ್ತೀನಿ, ಸೈಟ್ ಕೊಡ್ತೀನಿ, ಕಾರ್ ಕೊಡ್ತೀನಿ, ರೇಷ್ಮೆ ಸೀರೆ ಕೊಡ್ತೀನಿ ಅಂತೇಳಿ ಜನಸಾಮಾನ್ಯರನ್ನು ಯಾಮಾರಿಸುವಂತಹ ಈ ಒಂದು ಡ್ರೀಮ್ ಡೀಲ್ ಕಂಪನಿಯ ಪರವಾನಗಿ ಪಡೆದಿದೆಯಾ? ಪರವಾನಗಿ ಪಡೆದರೆ ಅವರು ಸೆಲೆಬ್ರಿಟಿಗಳನ್ನೇ ಯಾಕೆ ಆಯ್ಕೆ ಮಾಡ್ಕೋಬೇಕು? ಸೆಲೆಬ್ರಿಟಿಗಳು ಆಯ್ಕೆ ಮಾಡಿಕೊಂಡು ನೀವು ಹಣ ಯಾಕೆ ವಸೂಲಿ ಮಾಡ್ತಾ ಇದ್ದೀರಾ? ಇದು ಸಾರ್ವಜನಿಕವಾಗಿ ಉತ್ತರ ಆಗಬೇಕು. ಅಲ್ಲಿ ನಡೆಸ್ತಾ ಇದ್ವಿ, ಇಲ್ಲಿ ನಡೆಸ್ತಾ ಇದ್ವಿ ಅಂತೇಳಿ 1,000 ರೂಪಾಯಿ ಲೆಕ್ಕ ಮಾಡಿದ್ರೆ ಇವತ್ತು ಆ ಡ್ರೀಮ್ ಡೀಲ್ ಕಂಪನಿಯವನು 400-500 ಕೋಟಿ ಆಸೆ ಮಾಡಿದ್ದಾನೆ. ಅವನದೇ ಆದ ಪ್ರೊಡಕ್ಷನ್ ಮಾಡಿಕೊಂಡು ಅವನದೇ ಅದನ್ನ ಸೇಲ್ ಮಾಡೋದಕ್ಕೆ ಅದನ್ನ ಮಾಡ್ತಾ ಇದ್ದಾನೆ. ಆದ್ರೆ ಬಡವರಿಗೆ ಅನುಕೂಲ ಆಗೋದು ಯಾವುದೂ ಇಲ್ಲ. ಇವತ್ತು ಕೂಲಿ ಮಾಡೋನು ಏನು, ನಾನು ಇವತ್ತು ಪ್ರಿನ್ಸ್ ತೆಗಿಬೇಕಂದ್ರೆ 20,000 ಕೊಟ್ಟು ಪ್ರಿನ್ಸ್ ತಗೊಳ್ಳೋ ಕೆಪಾಸಿಟಿ ಇದೆ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ RBI ರೂಲ್ಸ್ ಅನ್ನು ಉಲ್ಲಂಘನೆ ಮಾಡಿ ಮತ್ತೆ ಆಸೆ ಆಕಾಂಕ್ಷೆಗಳನ್ನು ಹುಟ್ಟಿಸಿ ಬಡ ರೈತ ಕೂಲಿ ಕಾರ್ಮಿಕರ ಹತ್ರ 1,000 ರೂಪಾಯಿ ವಸೂಲಿ ಮಾಡುವ ಮುಖಾಂತರ ಹಗಲು ದರೋಡೆಗೆ ಮುಂದಾಗಿರುವ ಡ್ರೀಮ್ ಡೀಲ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಮಾನ್ಯ ಮುಖ್ಯಮಂತ್ರಿಗಳು. ಇಲ್ಲವಾದರೆ ಬಡವರು ಮುಂದೆ ದಿನಗಳಲ್ಲಿ, ಯಾಕಂದ್ರೆ ಬೀದಿಗೆ ಬೀಳುವಂತ ಯಾವುದೇ ಒಂದು ಇದಿಲ್ಲ. ಅದಕ್ಕೋಸ್ಕರ ಈ ಡ್ರೀಮ್ ಡೀಲ್ ಕಂಪನಿ ಅದರ ಮೂಲ ಏನು, ಯಾವ ರೀತಿ ಹಣ ವಸೂಲಿ ಮಾಡ್ತಾರೆ, ಆಸೆ ಆಕಾಂಕ್ಷೆ ಯಾಕೆ ಹುಟ್ಟಿಸ್ತಾ ಇದ್ದಾರೆ, ಬಡವರಿಗೆ ಅನುಕೂಲ ಆಗ್ತಾ ಇದೆಯಾ ಇಲ್ಲ, ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡುವ ಒಂದು ತಂಡ ರಚನೆ ಮಾಡಬೇಕು. ರಾಮನಗರದಲ್ಲಿ ಪುಟ್ಟೇಗೌಡರ ಮೇಲೆ
ಈ ಒಂದು ಡ್ರೀಮ್ ಡೀಲ್ ಕಂಪನಿಯ ಅಲ್ಲಿನ ಕಾರ್ಮಿಕರು ಕೆಲವರನ್ನು ಎತ್ತಿ ಕಟ್ಟಿ ಅದು ಅಲ್ಲೇ ಅನ್ನೋದೊಂದು ನಮ್ಮ ರೈತ ಸಂಘದ ಸಂಪೂರ್ಣವಾಗಿ ಖಂಡನೆ ಮಾಡ್ತಾ ಇದೀವಿ. ಯಾಕೆ ಖಂಡನೆ ಮಾಡ್ತಾ ಇದೀವಿ ಅಂದ್ರೆ, ಒಬ್ಬ ಸಾಮಾಜಿಕ ಹೋರಾಟಗಾರನಾಗಲಿ ಬದ್ಧತೆ ಇರುವವನು ಇದನ್ನು ಕೇಳುವಂತ ಹಕ್ಕಿದೆ. ನಾಳೆ ಬೆಳಿಗ್ಗೆ ನೀವು ಕಂಪನಿ ಮುಚ್ಕೊಂಡು ಹೋದಾಗ ಇಲ್ಲಿ ಏಜೆಂಟಿಗೆ ಯಾರು ಬರಲ್ಲ, ಸ್ವಾಮಿ ನಾವೇನು ಸ್ವಾಮಿ ಮಾಡೋದಂತ ತಲೆ ಮೇಲೆ ಕೈ ಇಟ್ಕೊಂತೀರಾ, ಅವಾಗ ಯಾರ ಹತ್ರಕ್ಕೆ ಹೋಗ್ಬೇಕು? ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ರಾಮನಗರದಲ್ಲಿ ಆಗದಂತಹ ಈ ಪುಟ್ಟೇಗೌಡರ ಅಲ್ಲೇ ನಾವು ಖಂಡಿಸುತ್ತಾ ಅದಕ್ಕೆ ಅವರಿಗೆ ನ್ಯಾಯ ಕೊಡಿಸಬೇಕು. ಡ್ರೀಮ್ ಕಂಪನಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಆಸೆ ಆಕಾಂಕ್ಷೆಗಳನ್ನು ಹುಟ್ಟಿಸಿ 1000 ರೂಪಾಯಿ ಹೆಸರಿನಲ್ಲಿ ಪ್ರತಿ ತಿಂಗಳು ಕೋಟಿ ಕೋಟಿ ಲೂಟಿ ಮಾಡುತ್ತಿರೋದು ಕಡಿವಾಣ ಹಾಕಿ ಬಡ ರೈತ ಕೂಲಿ ಕಾರ್ಮಿಕರನ್ನು ರಕ್ಷಣೆ ಮಾಡಬೇಕು. ಅವರು ಡ್ರೀಮ್ ಡೀಲ್ ಅನ್ನೋ ಕಂಪನಿಯಿಂದ ಬಡವರಿಗೆ ಏನು ಅನುಕೂಲ ಮಾಡಿಕೊಟ್ಟಿದ್ರೆ ಶಿಕ್ಷಣ, ಆರೋಗ್ಯ ಮತ್ತು ಕೃಷಿ ಕ್ಷೇತ್ರಕ್ಕೆ ಆದ್ಯತೆ ನೀಡಿಲ್ಲ ಅಂತೇಳಿ ರೈತ ಸಂಘದಿಂದ ಆ ಡ್ರೀಮ್ ಡೀಲ್ ಕಂಪನಿಯ ಮಾಲೀಕರಿಗೂ ಮತ್ತು ಸರ್ಕಾರಕ್ಕೂ ಮನವಿ ಮಾಡ್ತಾರೆ.